ಷೇರು ಮಾರುಕಟ್ಟೆ ಅಲುಗಾಡ್ತಾ ಇದೆ. ಒಂದೇ ದಿನ 12 ಲಕ್ಷ ಕೋಟಿ ನಷ್ಟವಾಗಿದೆ ಷೇರುದಾರರದ್ದು. ಈ ಡಿ ಬಾಸ್ ಮೀಡಿಯಾದವ್ರ ಬಗ್ಗೆ ಹೇಳಿದ್ ಕರೆಕ್ಟೇ ಗುರು. ಅಲ್ಲಿ ಏನಾದ್ರು ಇಲಿ ಹೋಯ್ತು ಅಂದ್ರೆ ಹುಲಿನೇ ಹೋಯ್ತು ಅಂತ ಹೇಳ್ತಾರೆ, ಎಕ್ಸಾಗರೇಟ್ ಮಾಡ್ತಾರೆ. TRP ಬೇಕಲ್ಲ ಇವ್ರಿಗೆ. ನೋಡ್ರಿ, ಶೇರ್ ಹೋಲ್ಡರ್ಸ್ ಷೇರುದಾರರು ಏನ್ 12 ಲಕ್ಷ ಕೋಟಿ ಏನ್ ಕಳ್ಕೊಂಡಿಲ್ಲ. ಸಿಂಪಲ್ ಆಗಿ ಹೇಳ್ತೀನಿ ನೋಡ್ರಿ, 438 ಲಕ್ಷ ಕೋಟಿ ಟೋಟಲ್ ಶೇರ್ ಮಾರ್ಕೆಟ್ ವ್ಯಾಲ್ಯೂ. ಅದ್ರಲ್ಲಿ ಒಂದ್ ದಿನದಲ್ಲಿ 2.25% ಡೌನ್ ಆಗೈತೆ. ಅಂದ್ರೆ 12 ಲಕ್ಷ ಕೋಟಿ ಡೌನ್ ಆಗೈತೆ. ಆ ಟೋಟಲ್ 12 ಲಕ್ಷ ಕೋಟಿಲಿ ಬರೀ ಶೇರ್ ಹೋಲ್ಡರ್ಸ್ ಇರಲ್ಲ. ಶೇರ್ ಹೋಲ್ಡರ್ಸ್ ಈಗ 438 ಲಕ್ಷ ಕೋಟಿ ಅಂತ ಹೇಳಿದ್ನಲ್ಲ, ಅದರಲ್ಲಿ 80 ಲಕ್ಷ ಕೋಟಿ ನಮ್ ಇಂಡಿಯನ್ ಶೇರ್ ಹೋಲ್ಡರ್ಸ್ ಐತೆ. 80 ಲಕ್ಷ ಕೋಟಿ ಫಾರಿನ್ ಇನ್ವೆಸ್ಟರ್ಸ್ ಐತೆ. ಇನ್ ಮಿಕ್ಕಿದೆಷ್ಟು 200 ಲಕ್ಷ ಕೋಟಿ ಕಂಪ್ನಿ ಓನರ್ಸ್ ಗಳದಿರುತ್ತೆ. ಈ ಟಿವಿ ಚಾನಲ್ ಗಳೆಲ್ಲ ಈ ತರ ಎಕ್ಸಾಗರೇಟ್ ಮಾಡಿ ಹೇಳಿ ಕರ್ನಾಟಕದವ್ರು ಇನ್ವೆಸ್ಟ್ ಮಾಡ್ದಂಗ್ ಮಾಡ್ಬಿಟ್ಟಿದ್ದಾರೆ. ಅದೇ ಹಿಂದಿಲ್ ನೋಡ್ರಿ, ಮಹಾರಾಷ್ಟ್ರದಲ್ಲಿ 32 ಲಕ್ಷ ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ನಮ್ ಕರ್ನಾಟಕದಲ್ಲಿ 5.5 ಲಕ್ಷ ಕೋಟಿ ಅಷ್ಟೇ ಕರ್ನಾಟಕದವ್ರು ಇನ್ವೆಸ್ಟ್ ಮಾಡಿರೋದು. ಮಹಾರಾಷ್ಟ್ರದವ್ರು ಯಾಕೆ ಶ್ರೀಮಂತರಾಗಿದ್ದಾರೆ ಅಂತ ಆನ್ಸರ್ ಸಿಗ್ತಾ? ಹಿಂದಿಲೆಲ್ಲ ನ್ಯೂಸ್ ಚಾನಲ್ ಗಳೇ ಇದಾವೆ ಸ್ಟಾಕ್ ಮಾರ್ಕೆಟ್ಗೆ, CNBC ಆಗ್ಬೋದು, ET Now ಆಗ್ಬೋದು. ಈ ತರ ನೀವೇನ್ ಮಾಡ್ಬೇಕು ಅಂದ್ರೆ, ನಾನು ಫಾಲೋ ಮಾಡ್ತಿರೋದು ನಮ್ ಬಾಸ್ ಒಂದೇ ಕೋಟು. ಈ ಕೋಟ್ ನೋಡ್ರಿ, ಇನ್ವೆಸ್ಟ್ ಇನ್ ಇಂಡಿಯಾ, ಇಂಡಿಯಾ ಮೇಲೆ ದುಡ್ಡು ಹಾಕಿ, ಯಾಕಂದ್ರೆ ಇಂಡಿಯಾ ಬೆಲೆ ಏರತ್ತೆ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಏನೋ ಗೊತ್ತಿಲ್ಲ ಅಂದ್ರೆ ಒಂದ್ 20 ದಿನ ಈ ಪೇಜ್ ಫಾಲೋ ಮಾಡಿ ನೋಡ್ರಿ, ಪಕ್ಕ ತಿಳ್ಕೊತೀರಾ.